ನಮಸ್ಕಾರ ಗೆಳೆಯರೇ. ಇಂದು ನಾವು ಈ ಸೂರ್ಯನ ಬಗ್ಗೆ ಹಾಗೂ ಸೂರ್ಯ ನಮಸ್ಕಾರದಿಂದ ಆಗುವ ಕೆಲವು ವಿಶೇಷವಾದ ಅನುಕೂಲಗಳು ಹಾಗೂ ನಮ್ಮ ಆರೋಗ್ಯದ ಮೇಲೆ ಬೀರುವ ಪ್ರಭಾವಗಳನ್ನು ತಿಳಿದುಕೊಳ್ಳೋಣ ಒಂದು ಸಂಕ್ಷಿಪ್ತ ಮಾಹಿತಿಯಲ್ಲಿ. ಹಾಗೂ ಗೆಳೆಯರೇ, ಸೂರ್ಯನು ಅತಿ ಬಲವಂತನು ಹಾಗೂ ಬಹಳ ಶಕ್ತಿಶಾಲಿಯಾಗಿರುವಂತಹ ಗ್ರಹ ಅಂದರೆ ನಕ್ಷತ್ರ. ಅಂದರೆ ಸೂರ್ಯನು ಅತಿ ಭೂಮಿಗೆ ಹತ್ತಿರದಲ್ಲಿರುವಂತಹ ನಕ್ಷತ್ರ ಹಾಗೂ ಅತಿ ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ನಕ್ಷತ್ರ. ಅಂದರೆ ಸೂರ್ಯನಿಗಿಂತ ಅಧಿಕವಾಗಿರುವಂತಹ ನಕ್ಷತ್ರಗಳು ಸಹ ಇದ್ದಾವೆ. ಆದರೆ ನಮ್ಮ ಭೂಮಿಗೆ ಕಾಣಿಸುವ ಒಂದು ಅತಿ ದಪ್ಪ ಅಂದರೆ ಗಾತ್ರದಲ್ಲಿ ಹೆಚ್ಚಾಗಿರುವಂತಹ ಒಂದು ನಕ್ಷತ್ರ ಸೌರಮಂಡಲದಲ್ಲಿ ನಾವು ನೋಡಬಹುದಾಗಿದೆ. ಗೆಳೆಯರೆ, ಸೂರ್ಯನು ಅತಿ ಬಲವಂತನು ಹಾಗೂ ಬಹಳ ಶಕ್ತಿಶಾಲಿಯಾಗಿರುವಂಥವನು. ಸೂರ್ಯನನ್ನು ಸ್ಮರಿಸುತ್ತಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ಹಾಗೂ ಮತ್ತು ಸೂರ್ಯ ಕಿರಣಗಳಿಂದ ಹಾಗೂ ಎಲ್ಲ ಜೀವಿಗಳು ಬದುಕುವುದು ಸೂರ್ಯನ ಕಿರಣಗಳಿಂದಲೇ ಅಂತ ಹೇಳಬಹುದು. ಸೂರ್ಯನ ಕಿರಣಗಳೇ ಇಲ್ಲ ಅಂದರೆ ಈ ಜೀವಿಗಳು ಬದುಕುವುದೇ ಕಷ್ಟ, ಬದುಕುವುದೇ ಇಲ್ಲ ಅಂತಲೂ ಹೇಳ್ಬೋದು. ಹೇಗೆ ಅಂದರೆ ಸೂರ್ಯ ಕಿರಣಗಳಿಲ್ಲ ಅಂದರೆ ಸಸ್ಯಗಳಿರೋದಿಲ್ಲ, ಸಸ್ಯವೃಂದ ಇಲ್ಲ ಅಂದರೆ ನಮಗೆ ಆಮ್ಲಜನಕ ಸಿಗುವುದಿಲ್ಲ, ಆಮ್ಲಜನಕವಿಲ್ಲ ಅಂದರೆ ಅಂತಹ ಪ್ರಾಣಿಗಳು ಸಹ ಬದುಕಲು ಅಸಾಧ್ಯ ಅಂತಲೇ ಹೇಳ್ಬೋದು. ಹಾಗೂ ಎಲ್ಲ ಜೀವಿಗಳು ಬದುಕುವುದು ಕಷ್ಟ. ಈ ಸೂರ್ಯನನ್ನು ನಮಸ್ಕರಿಸುವುದರಿಂದ ನಮ್ಮ ಶರೀರ ಹಾಗೂ ಆರೋಗ್ಯದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗೆಳೆಯರೆ, ಈ ಸೂರ್ಯ ನಮಸ್ಕಾರ ಎನ್ನುವುದು ಇವಾಗ ಮೊನ್ನೆ ಬಂದಿರುವಂತಹದ್ದಲ್ಲ. ಇದು ನಮ್ಮ ಪ್ರಾಚೀನ ಕಾಲದಿಂದಲೂ ಸಹ ರೂಢಿಯಲ್ಲಿರುವಂತಹ ಒಂದು ರೂಢಿಯಲ್ಲಿರುವಂತಹದ್ದು. ಹಾಗೆಯೇ ಈ ಸೂರ್ಯ ನಮಸ್ಕಾರದಿಂದ ನಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ಜನರೇಷನ್ನಲ್ಲಿ ಸಮಯದ ಅಭಾವ ಮತ್ತು ಸಮಯದ ಬಗ್ಗೆ ಅತಿ ಹೆಚ್ಚು ಇದು ಮಾಡ್ತಿರೋದ್ರಿಂದ ನಮ್ಮ ಸೂರ್ಯ ನಮಸ್ಕಾರ ಮತ್ತು ಇತ್ತೀಚಿನ ಈ ಯೋಗಗಳನ್ನು ಮಾಡಲು ಸಮಯವಿಲ್ಲ ಎಂದು ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡುತ್ತಿರುವುದರಿಂದ ಇತ್ತೀಚಿನ ಜನರೇಷನ್ ಅಲ್ಲಿ ವ್ಯರ್ಥ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳಾಗ್ತಿದ್ದಾವೆ. ಆ ಬದಲಾವಣೆಗಳನ್ನು ತಿಳಿದು ಮತ್ತು ಈ ಬ್ಯುಸಿ ಜೀವನದಲ್ಲಿ ಈ ಸೂರ್ಯ ನಮಸ್ಕಾರ ಯೋಗಗಳನ್ನು ಮರೆತಿರುವುದರಿಂದ ನಮ್ಮ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಆಗುವಂತಹ ಬದಲಾವಣೆಗಳು ಹಾಗೂ ಇದರ ಪರಿಣಾಮಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ರೂಪದಲ್ಲಿ ತಿಳಿದುಕೊಳ್ಳೋಣ. ಗೆಳೆಯರೆ, ಈಗಿನ ಇದರಲ್ಲಿ ವಾಯು ಮಾಲಿನ್ಯ ಅಂದರೆ ಈಗಿನ ನಿಮಗೆಲ್ಲ ತಿಳಿದಿರುವ ಹಾಗೆ ಸಿಟಿಗಳು ಮತ್ತು ಡೆಲ್ಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಈ ಥರ ಮೇಜರ್ ಸಿಟಿಗಳಲ್ಲಿ ಆಗುತ್ತಿರುವಂತಹ ವಾಯು ಮಾಲಿನ್ಯದಿಂದ ತುಂಬಾನೇ ಜನಗಳು ಅತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಹೌದಲ್ವಾ? ಸೊ ಈ ಥರ ಅನಾರೋಗ್ಯಗಳನ್ನು ನಮ್ಮೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಸಂಕ್ಷಿಪ್ತ ಮತ್ತು ಫ್ರೀಯಾಗಿ ಸಿಗುವಂತಹ ಮಾರ್ಗ ಅಂದರೆ ಈ ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ರಕ್ತ ಚಾಲನೆ ಹಾಗೂ ರಕ್ತದೊತ್ತಡ, BP, ಬ್ಲಡ್ ಪ್ರೆಷರ್ ಹಾಗೂ ಅನೇಕ ಅನಾರೋಗ್ಯದಿಂದ ನಾವು ದೂರ ಆಗಬಹುದು. ಹಾಗೆಯೇ ಈ ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹಕ್ಕೆ ಬಹಳ ತುಂಬಾ ಉಪಯೋಗಗಳಿದ್ದಾವೆ. ಸೂರ್ಯ ನಮಸ್ಕಾರ ಮಾಡುವ ರೀತಿ ಅಂದರೆ ಗೆಳೆಯರೆ, ಈ ಸೂರ್ಯೋದಯ ಸಮಯದಲ್ಲಿ ಈ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಆಗುವ ಅನುಕೂಲಗಳು ಎಂದರೆ ಒಂದು ಮೇಜರ್ ವಿಟಮಿನ್ ಡಿ. ಈ ವಿಟಮಿನ್ ಡಿ ಅನ್ನೋದು ನಮಗೆ ಯಾವುದೇ ರೀತಿಯ ಆಹಾರ ಮತ್ತು ಯಾವುದೇ ಫ್ರೂಟ್ಗಳಿಂದ ಸಿಗುವಂಥದ್ದಲ್ಲ. ಈ ವಿಟಮಿನ್ ಡಿ ನಮಗೆ ಈ ಸೂರ್ಯನ ಕಿರಣಗಳಿಂದ ಸಿಗುವಂತಹದ್ದು. ಈ ಸೂರ್ಯನ ಕಿರಣಗಳಿಂದ ನಮಗೆ ಈ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಅದು ಅತಿ ಹೇರಳವಾಗಿ ಸಿಗುವ ಸಮಯ ಅಂದರೆ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ. ಈ ಸಮಯದಲ್ಲಿ ಅಂದರೆ ಬೆಳಗಿನ ಸೂರ್ಯೋದಯದಿಂದ ಒಂದು 8:30, 9:00-9:30ವರೆಗೂ ನಾವು ಬಿಸಿಲಲ್ಲಿ ಇರುವುದರಿಂದ ಆ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಈ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಇದರಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ. ಹಾಗೂ ಅದರ ಜೊತೆಲೇನೆ ನಾವು ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಈ ಸೂರ್ಯನ ಬಗ್ಗೆ ಅತಿ ಹೆಚ್ಚು ಶಕ್ತಿಗಳು ಸಹ ಈ ಸೂರ್ಯನಿಂದ ನಮಗೆ ಅತಿ ಹೆಚ್ಚು ಶಕ್ತಿಗಳು ಸಹ ದೊರೆಯುತ್ತವೆ. ಗೆಳೆಯರೆ, ನಾವು
ಈ ಸೂರ್ಯ ನಮಸ್ಕಾರವನ್ನು ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ಮಾಡುವುದರಿಂದ ನಮ್ಮಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಸಹ ಬೀರುತ್ತದೆ. ಈ ಸೂರ್ಯ ನಮಸ್ಕಾರವನ್ನು ನಾವು ಬೆಳಗಿನ ಜಾವ ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ಅನೇಕ ರೋಗ ರುಜಿನಗಳು ಸಹ ದೂರವಾಗುತ್ತವೆ. ಅದರಲ್ಲಿ ಮೊದಲಿಗೆ ಈ ಚರ್ಮ ರೋಗದಿಂದ ನಾವು ವಿಮುಕ್ತಿ ಪಡೆಯಬೇಕಾದ್ರೆ ಅತಿ ಬೇಗನೆ ಎದ್ದು ಬೆಳಗಿನ ಜಾವದಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಚರ್ಮ ರೋಗ, BP ಮತ್ತು ತುಂಬ ಅನಾರೋಗ್ಯ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಅಂದರೆ ಗೆಳೆಯರೆ, ಆ ಸಮಯದಲ್ಲಿ ಆ ವಾತಾವರಣದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಸಹ ಉತ್ಪತ್ತಿಯಾಗ್ತಾ ಇರುತ್ತದೆ. ಗೆಳೆಯರೆ, ನಿಮಗೆಲ್ಲ ತಿಳಿದಿದೆ, ಆಮ್ಲಜನಕದಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಹೇಗಿರುತ್ತದೆ ಎಂದು. ಅತಿ ಹೆಚ್ಚು ಆಮ್ಲಜನಕವನ್ನು ಈ ಕಾಲದಲ್ಲಿ ನಮಗೆ ಈ ಆಮ್ಲಜನಕ ದೊರೆಯೋದೇ ಕಷ್ಟ, ಹೌದಲ್ವೇ? ಹೆಚ್ಚು ತುಂಬ ವಾಹನಗಳು, ಇಂಗಾಲದ ಡೈಆಕ್ಸೈಡು, ವಾಯು ಮಾಲಿನ್ಯ, ಅನೇಕ ಮಾಲಿನ್ಯಗಳಿಂದ ನಮಗೆ ಇವತ್ತು ಈ ಆಮ್ಲಜನಕ ಸಿಗ್ತಿರೋದಲ್ಲೇ ಕಷ್ಟ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ನಾವು ಸೂರ್ಯನ ಎದುರಿಗೆ ನಿಂತುಕೊಂಡು ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ, ಬೆಳಗಿನ ಜಾವ ಅಂದರೆ ಸೂರ್ಯೋದಯದ ಸಮಯದಲ್ಲಿ ನಾವು ಸೂರ್ಯನ ಎದುರಿಗೆ ನಿಂತುಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಆ ಸೂರ್ಯದೇವನಿಂದ ಡೈರೆಕ್ಟ್ ಆಗಿ ಆ ಸೂರ್ಯ ಕಿರಣಗಳ ಮುಖಾಂತರವಾಗಿ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಬರುವಂತಹ ಶಕ್ತಿ ಮತ್ತು ನಮ್ಮ ಆರೋಗ್ಯವನ್ನು ಸಹ ನಾವು ಅತಿ ಬೇಗನೆ ವೃದ್ಧಿಸಿಕೊಳ್ಳಬಹುದು. ಇದರಿಂದ ವಿದ್ಯಾರ್ಥಿಗಳ ಜೀವನಕ್ಕೆ, ವಿದ್ಯಾರ್ಥಿಗಳ ನೆನಪಿನ ಶಕ್ತಿಗೆ ತುಂಬಾನೇ ಅನುಕೂಲಕರವಾಗಿರುತ್ತದೆ. ಅಂದರೆ ವಿದ್ಯಾರ್ಥಿಗಳು ಬೆಳಗಿನ ಜಾವ ಹೇಳಿ ಸ್ಟಡಿ ಮಾಡೋದಕ್ಕಿಂತ ಮುಂಚೆ 15 ನಿಮಿಷ ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಅವರ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತವೆ. ಹೇಗೆಂದರೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ, ಜೊತೆಗೆ ಅವರ ಬೆಳವಣಿಗೆ ಶಕ್ತಿ ಸಹ ಹೆಚ್ಚಾಗುತ್ತದೆ, ದೇಹದಲ್ಲಿ ಸಹ ಬದಲಾವಣೆಯಾಗುತ್ತದೆ, ದೇಹದ ಬೆಳವಣಿಗೆಗೂ ಸಹ ಉಪಯೋಗವಾಗಿರುತ್ತದೆ. ಅದರ ಜೊತೆ ಈ ಸೂರ್ಯ ನಮಸ್ಕಾರ ನಿನ್ನೆ ಮೊನ್ನೆ ಮತ್ತು ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಬಂದಿರೋದಲ್ಲ, ಇದು ಅನಾದಿ ಕಾಲ, ಅಂದ್ರೆ ನಮ್ಮ ಪ್ರಾಚೀನ ಕಾಲದಿಂದಲೂ ಸಹ ರೂಢಿಯಲ್ಲಿರುವಂತಹ ಒಂದು ಯೋಗ. ಈ ಯೋಗ ಮಾಡುವುದರಿಂದ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಗಳಾಗುತ್ತವೆ. ನೆನ್ಪಿಟ್ಕೊಳ್ಳಿ, ತುಂಬಾ ಬದಲಾವಣೆಗಳು ನಮ್ಮ ದೇಹದಲ್ಲಿ ಮಾತ್ರವಲ್ಲ, ನಮ್ಮ ಬುದ್ಧಿಶಕ್ತಿಯಲ್ಲೂ ಸಹ ಬದಲಾವಣೆಗಳು ಹೆಚ್ಚಾಗುತ್ತವೆ. ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಅನುಕೂಲಕರವಾಗಿರುತ್ತದೆ. ಇದರಿಂದ ನಮ್ಮ ಜಾಯಿಂಟ್ ಪೈನ್ ಅಂದ್ರೆ ಮೊಣಕೈ, ಮೊಣಕಾಲು ಮತ್ತು ಭುಜಗಳು ಹೆಚ್ಚು ಸಹ ಈ ನೋವುಗಳು ನಮ್ಮಿಂದ ದೂರವಾಗುತ್ತವೆ. ಅಭ್ಯಾಸ ಮಾಡಿ ನೋಡಿ. ನೀವು ಇವತ್ತಿನಿಂದ ಕರೆಕ್ಟಾಗಿ 30 ದಿನ ಇಲ್ಲ ಒಂದು 21 ದಿನಗಳವರೆಗೆ ನೀವು ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ನೋಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸಿನಲ್ಲಾಗುವ ಬದಲಾವಣೆಗಳು ಹಾಗೂ ನಿಮ್ಮ ಶಾರೀರಿಕವಾಗಿ ಆಗುವಂತಹ ಬದಲಾವಣೆಗಳು ನಿಮ್ಮನ್ನೇ ನೀವೇ ನಂಬದೇ ಇರುವಂತಹ ಪರಿಸ್ಥಿತಿಯನ್ನು ನೀವು ಕಾಣಿಸ್ತೀರಾ. ಅಷ್ಟು ಪಾಸಿಟಿವ್ ಎನರ್ಜಿ ಸಹ ನಿಮ್ಮ ದೇಹದಲ್ಲಿ ತುಂಬಿಕೊಳ್ಳುತ್ತದೆ. ಹಾಗೂ ಇದರಿಂದ ಈ ಸೊಂಟ ನೋವು, ಕೀಲು ನೋವು ಅಷ್ಟೇ ಅಲ್ಲದೆ ಈ ರಕ್ತ ಸಂಚಾರ, ಜೀರ್ಣಕ್ರಿಯೆಗಳಲ್ಲೂ ಸಹ ಅತಿ ಹೆಚ್ಚು ಬದಲಾವಣೆಗಳನ್ನು ಕಾಣಬಹುದು. ಗೆಳೆಯರೆ, ಈ ಸೂರ್ಯ ನಮಸ್ಕಾರವನ್ನು ನಾವು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬಹುದು ಅಂತ ಎಷ್ಟೋ ಜನಗಳಿಗೆ ಅನುಮಾನ ಮತ್ತು ಡೌಟ್ಗಳಿರ್ಬೋದು. ಅಂದ್ರೆ ಇದು ಒಂದೇ ಧರ್ಮ, ಒಂದೇ ಇದು ಅಂತ ಇಲ್ಲ. ಯಾವುದೇ ಧರ್ಮದವರು, ಯಾವುದೇ ವ್ಯಕ್ತಿಗಳು, ಹೆಣ್ಣು ಗಂಡು ಈ ತರ ಯಾವುದೇ ರೀತಿಯ ಭೇದ ಭಾವಗಳನ್ನು ಇಟ್ಕೊಳ್ಳದೆ ಪ್ರತಿಯೊಬ್ಬರು ಸಹ ಆಚರಿಸಬಹುದಾಗಿದೆ. ಇದನ್ನು ಆಚರಿಸುವುದರಿಂದ ನಮ್ಮಲ್ಲಿ ತುಂಬಾ ಬದಲಾವಣೆಗಳು ಕಾಣುವುದರಲ್ಲಿ ಸಂದೇಹವಿಲ್ಲ. ಗೆಳೆಯರೆ, ಈ ಒಂದು ಸತಿ ಅಂದ್ರೆ ಒಂದು ರೌಂಡು ನಾವು ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ, ನೆನ್ಪಿಟ್ಕೊಳ್ಳಿ, ಈ ಸೂರ್ಯ ನಮಸ್ಕಾರವನ್ನು ಒಂದು ಸಲ ಮಾಡುವುದರಿಂದ 13.5 ರಿಂದ
9 ಹತ್ತತ್ರ 14 ಕ್ಯಾಲರಿ ಎಷ್ಟು 13.5ರಿಂದ 14 ಕ್ಯಾಲರಿಯಷ್ಟು ನಮ್ಮ ದೇಹದಲ್ಲಿರುವಂತಹ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ಕೊಬ್ಬು ಕಡಿಮೆ ಆದರೆ ನಮ್ಮ ದೇಹದಲ್ಲಿ ತುಂಬಾನೇ ಬದಲಾವಣೆಗಳು ಆಗುತ್ತವೆ. ಅಂದ್ರೆ 13.5ರಿಂದ 14, ಇಟ್ ಮೈಟ್ ಬಿ 13.6, 13.8, 13.9. ಈ ತರ ನಮ್ಮ ದೇಹದಲ್ಲಿರುವಂತಹ ಕ್ಯಾಲರಿ ಸಹ ಈ ಕೊಬ್ಬಿನ ಕ್ಯಾಲರಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ನೆನಪಿರಲಿ. ಹಾಗೂ ಗೆಳೆಯರೆ, ಈ ಸೂರ್ಯ ನಮಸ್ಕಾರವನ್ನು ಸೂರ್ಯದ ಸಮಯ ಅಂದ್ರೆ ಸೂರ್ಯಾಸ್ತದಲ್ಲೂ ಸಹ ಮಾಡಬಹುದು. ಅಂದ್ರೆ ಈ ಸಂಧ್ಯಾ ಸಮಯ ಅಂತ ಕರೀತಾರೆ ಗೆಳೆಯರೆ. ಸೂರ್ಯೋದಯವನ್ನಾಗಿರ್ಬಹುದು ಅಥವಾ ಸೂರ್ಯ ಮುಳುಗುವ ಸಮಯವನ್ನು ಸಂಧ್ಯಾ ಸಮಯ ಎಂದು ಕರೆಯುತ್ತಾರೆ. ಈ ಸಂಧ್ಯಾ ಸಮಯದಲ್ಲಿ ನಾವು ಈ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ದೇಹದ ಮೇಲೆ ಹಾಗೂ ನಮ್ಮ ಮನಸ್ಸಿನ ಬುದ್ಧಿಶಕ್ತಿಯ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ. ಏನಕ್ಕೆ ಎಂದರೆ ಈ ಸಮಯದಲ್ಲಿ ಈ ವಾತಾವರಣದಲ್ಲಿ ಇರುವಂತಹ ಗಾಳಿ, ನಮ್ದೇನು ಗಾಳಿ ಇಲ್ಲ ಅಂದ್ರೆ ಮನುಷ್ಯನೆಲ್ಲ ಪ್ರತಿ ಜೀವಿನೂ ಸಹ ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ಈ ಗಾಳಿಯಲ್ಲಿ ಇರುವಂತಹ ಸಮಯದಲ್ಲಿ ಈ ಸಂಧ್ಯಾ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಮತ್ತು ಸಂಧ್ಯಾ ಸಮಯದಲ್ಲಿ ಗಾಳಿಯಲ್ಲಿ ಅತಿ ಹೆಚ್ಚು ಆಮ್ಲಜನಕ ಅಂದ್ರೆ ವಾಯು, ಪ್ರಾಣವಾಯು ಎಂದು ಸಹ ಕರೀಬಹುದು. ಈ ಪ್ರಾಣವಾಯು ಅತಿ ಹೆಚ್ಚಾಗಿ ಇರುತ್ತದೆ. ಈ ಸಮಯದಲ್ಲಿ ನಾವು ಯೋಗ ವ್ಯಾಯಾಮ ಮಾಡುವುದರಿಂದ ನಮಗೆ ಹೆಚ್ಚಿನ ಪ್ರಭಾವಗಳು ಬರ್ತದೆ. ಪ್ರಭಾವ ಅಂದ್ರೆ ನಾವು ಯೋಗ ಮಾಡಿದಷ್ಟು ಉಸಿರಾಟದಲ್ಲಿ ವೇರಿಯೇಷನ್ ಆಗುತ್ತೆ. ಈ ವೇರಿಯೇಷನ್ ಆಗೋದ್ರಿಂದ ಉಸಿರಾಟದ ಯಾವುದೇ ತೊಂದರೆಗಳಿದ್ದರೂ ಸಹ ನಮ್ಮಿಂದ ದೂರವಾಗುತ್ತದೆ. ಬ್ರೀತಿಂಗ್ ಪ್ರಾಬ್ಲಮ್, ನರ ದೌರ್ಬಲ್ಯ, ಚರ್ಮ ರೋಗ, BP, ಮನೋರೋಗಗಳು, ಅತಿ ಹೆಚ್ಚು ಮನೋರೋಗಗಳು ಸಹ ನಮ್ಮಿಂದ ದೂರವಾಗುತ್ತವೆ. ಗೆಳೆಯರೆ, ಈ ಸೂರ್ಯ ನಮಸ್ಕಾರವನ್ನು 12 ಸಲ ಮಾಡಬಹುದು. ನೆನಪಲ್ಲಿ ಅತಿ ಹೆಚ್ಚಾಗಿ 12 ಸಲ ಮಾಡುವುದರಿಂದ ನಮಸ್ಕಾರ ಪಠಿಸುತ್ತಾ ಅಂದ್ರೆ ಈ ಸೂರ್ಯ ನಮಸ್ಕಾರವನ್ನು ಈ ಸೂರ್ಯನ 12 ಮಂತ್ರಗಳನ್ನು ಪಠಿಸುತ್ತಾ ಮಾಡುವುದರಿಂದ ನಮ್ಮಲ್ಲಿ ಅತಿ ಹೆಚ್ಚು ಇದರ ಪ್ರಭಾವವನ್ನು ಸಹ ಕಾಣಬಹುದಾಗಿದೆ. ಅದರ ಆ 12 ಮಂತ್ರಗಳು ಹೀಗಿವೆ ನೋಡಿ ಗೆಳೆಯರೆ, ಬನ್ನಿ ತಿಳಿದುಕೊಳ್ಳೋಣ. ಆ 12 ಮಂತ್ರಗಳಂದ್ರೆ ಯಾವ್ಯಾವ ರೀತಿ ನಾವು ಸೂರ್ಯ ನಮಸ್ಕಾರದ ಈ 12 ಮಂತ್ರಗಳ ಉಚ್ಚಾರ ಮಾಡುವುದರಿಂದ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಬದಲಾವಣೆಗಳು ಆದಷ್ಟು ಬೇಗ ನಿಮ್ಮೆಲ್ಲರೂ ಸಹ ನಾವು ನೋಡಬಹುದಾಗಿದೆ. ಹೌದಲ್ವೇ? ಮೊದಲನೆಯದಾಗಿ ಈ ಸೂರ್ಯ ನಮಸ್ಕಾರದ ಮಾಡುವಾಗ ಓಂ ಮಿತ್ರಾಯ ನಮಃ. ಗೆಳೆಯರೆ, ಈ 12 ಮಂತ್ರಗಳನ್ನು ಪಠಿಸುತ್ತಾ ಮಾಡುವುದರಿಂದ ನಮ್ಮಲ್ಲಿ ಅನೇಕ ರೋಗ ರುಜಿನಗಳು ಸಹ ದೂರವಾಗುತ್ತವೆ. ಒಂದನೇದು ಓಂ ಮಿತ್ರಾಯ ನಮಃ. ಎರಡನೆಯದು ಓಂ ರವಯೇ ನಮಃ. ಮೂರನೆಯದಾಗಿ ಓಂ ಭಾನವೇ ನಮಃ. ನಾಲ್ಕನೆಯದಾಗಿ ಓಂ ಸೂರ್ಯಾಯ ನಮಃ. ಐದನೆಯದಾಗಿ ಓಂ ಖಗಾಯ ನಮಃ. ಆರನೆಯದಾಗಿ ಓಂ ಪೋಷಣೆ ನಮಃ.
ಪರಿಚಯೇ ನಮಃ. ಗೆಳೆಯರೆ, 9ನೇದಾಗಿ ಓಂ ಆದಿತ್ಯಾಯ ನಮಃ. ಗೆಳೆಯರೆ, 10ನೇದು ಓಂ ಸವಿತ್ರೇ ನಮಃ. ಗೆಳೆಯರೆ, 11ನೇದಾಗಿ ಓಂ ಅರ್ಕಾಯ ನಮಃ. ಗೆಳೆಯರೆ, 12 ಮತ್ತು ಕೊನೆಯದಾಗಿ ಮತ್ತು ಓಂ ಭಾಸ್ಕರಾಯ ನಮಃ. ಗೆಳೆಯರೆ, ಈ ಮಂತ್ರ ಎಲ್ಲ ಆದಮೇಲೆ ನಾವು ಕೊನೆಯದಾಗಿ ಓಂ ಸವಿತ್ರೋ ಸೂರ್ಯನಾರಾಯಣಾಯ ನಮಃ. ಗೆಳೆಯರೆ, ಈ ಮಂತ್ರವೆಲ್ಲ ಸಹ ನನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಎಲ್ಲ ನೋಡಿ ನೋಟ್ ಮಾಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡುವಾಗ ಇವುಗಳನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಆ ಸೂರ್ಯನ ಕೃಪೆಗೆ ಪಾತ್ರರಾಗೋಣ. ಗೆಳೆಯರೆ, ನಮ್ಮ ಈ ಹಿಂದೂ ಪುರಾಣಗಳ ಪ್ರಕಾರ ಸೂರ್ಯನಿಗೆ ಒಂದು ದೇವತಾ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಆದಿಪೂಜ್ಯನು. ಹಾಗೂ ಈ ಸೂರ್ಯ ದೇವನಿಗೆ ಪ್ರಿಯವಾದ ಆಸನಗಳು, ಪ್ರಿಯವಾದ ನಮಸ್ಕಾರ ಈ ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರವನ್ನು ಮಾಡುವುದ ಸೂರ್ಯನ ಕೃಪೆಗೆ ಪಾತ್ರರಾಗೋಣ. ಸೂರ್ಯ ಕಿರಣಗಳಿಂದ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋಣ. ಗೆಳೆಯರೆ, ಇಷ್ಟು ಸಮಯ ಈ ವಿಡಿಯೋವನ್ನು ನೋಡಿ ನನ್ನನ್ನು ಸಹಕರಿಸುವುದರಿಂದ ನಾನು ಇನ್ನು ಹೆಚ್ಚು ವಿಡಿಯೋಗಳನ್ನು ಮಾಡಲು ಸಹಕರಿಸಿ ಹಾಗೂ ನಿಮ್ಮ ಬೆಂಬಲದಿಂದ ನನ್ನನ್ನು ಬೆಳೆಯಲು ಸಹಕಾರ ಮಾಡಿ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.